ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆನೇ ಯುಗಾದಿ ಹಬ್ಬ ಇಟ್ಕೊಂಡು ಇವತ್ತು ನಾನು ಮನೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನು ಮಾಡಲಿ ಆಗಲಿಲ್ಲ. ಮುಂಚೆನೇ ಕ್ಲೀನ್ ಮಾಡ್ಕೊಬೇಕಾಗಿತ್ತು, ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ ಅಂತಂದರೆ ನಂದು ರೆಸ್ಟಿಂಗ್ ಡೇಗಳು ಸ್ಟಾರ್ಟ್ ಆಗಿದ್ವು. ಎಲ್ಲನೂ ಮುಗಿಸ್ಕೊಂಡು ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ. ಮತ್ತು ಅದೆಲ್ಲ ಇಟ್ಕೊಂಡು ಕ್ಲೀನ್ ಮಾಡಿದ್ರು ಮತ್ತೆ ಅದು ಎಲ್ಲನೂ ಬೆಡ್ಶೀಟ್ಗಳಾಗಲಿ ಎಲ್ಲನೂ ಮತ್ತೆ ತೊಳಿಬೇಕಾಗತ್ತೆ. ಅದಕ್ಕೆ ನೆನ್ನೆ ಒಂದೇ ಸಲ ಎಲ್ಲ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ಕೊಂಡಿದ್ದೆ. ತುಂಬಾನೇ ಧೂಳಾಗೋಗಿತ್ತು. ತುಂಬ ದಿನ ಆಗೋಗಿತ್ತು. ನಾನು ಮನೆನೇ ಕ್ಲೀನ್ ಮಾಡಿರಲಿಲ್ಲ. ಸಖತ್ತು ಬೇಜಾರಾಗೋಯ್ತು ನೋಡ್ಬಿಟ್ಟು. ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಥರ ಆಗ್ಬಿಟ್ಟಿತ್ತು ನನಗೆ. ಸರಿ ಹೆಂಗಾದರೂ ಸರಿ ಮಾಡಿಬಿಡೋಣ ಮನೆ ಕ್ಲೀನ್ನ ಅಂತ ಅಂದ್ಬಿಟ್ಟು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆಗೆ ಹಬ್ಬ. ಹಬ್ಬದ ಹಿಂದಿನ ದಿನವೇ ಎಲ್ಲನೂ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ಫ್ರೆಶ್ಶಾಗಿ ಕಾಣ್ತಿರುತ್ತೆ ಮನೆ ಅಂತ ಅಂದ್ಬಿಟ್ಟು. ಇನ್ನು ರಗ್ಗೆಲ್ಲನೂ ಒಗ್ದಾಕ್ಬಿಡೋಣ ಅಂತ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದೀನಿ. ಬಿಸಿಲಿದ್ದಾಗಲೇ ಒಣಗಿಸ್ಕೊಂಬಿಡ್ಬೇಕು. ನಿನ್ನೆ ಬೇರೆ ಸಡನ್ನಾಗಿ ಮಳೆ ಬಂತು ಅಲ್ಲ, ಹಾಗಾಗಿ ಗೊತ್ತಾಗಲ್ಲ ಯಾವಾಗ ಮಳೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಿನ್ನೆ ಸಡನ್ನಾಗಿ ಮಳೆ ಬಂದ್ಬಿಡ್ತು. ಅದಕ್ಕೆ ಇವತ್ತು ಬೆಳಗ್ಗೆನೇ ಹಾಕ್ಬಿಡ್ತಾ ಇದ್ದೀನಿ ರಗ್ಗನ್ನ. ಇನ್ನು ಏನು ಫುಲ್ಲು ಮೂಲೆನಲ್ಲೂ ಗೂಡೆಲ್ಲ ಗುಡಿಸ್ಕೊಂಡೆ. ತುಂಬ ದಿನ ಆಗೋಯ್ತು. ಈ ನಡುವೆ ಕ್ಲೀನೇ ಮಾಡಿಲ್ಲ ನಾನು. ಎಲ್ಲ ಧೂಳು ಹಂಗಂಗೆ ಇತ್ತು. ಒಂಥರ ಮನೆ ಏನೋ ಒಂಥರ ನನಗೆ ಇರಿಟೇಷನ್ ಆಗ್ತಾಯಿತ್ತು ನೋಡಿ ನೋಡಿ. ಹಾಗಾಗಿ ಹೆಂಗಿದ್ರೂ ಇನ್ನು ಹಬ್ಬನೇ ಅಲ್ವಾ, ನಾಳೆ ಬೆಳಗ್ಗೆಗೆ ಯುಗಾದಿ ಹಬ್ಬ, ಹೊಸ ವರ್ಷ ನಮಗೆ. ಹೊಸ ವರ್ಷ ಅಂದಮೇಲೆ ಮನೆ ಕೂಡ ಜಗಮಗ ಅಂತ ಇರಬೇಕು ಅಲ್ಲ, ಹಾಗಾಗಿ ನೀಟಾಗಿ ಎಲ್ಲ ಕಡೆ ಮೂಲೆನೂ ಕ್ಲೀನಾಗಿ ಗೂಡೆಲ್ಲ ತಕ್ಕೊಂಡು ಆಮೇಲೆ ಬೆಡ್ಶೀಟ್ನ ಅಂದರೆ ರಗ್ಗನ್ನ ಒಗೆಯೋದಕ್ಕೆ ಹಾಕ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದು. ಜಾಸ್ತಿ ಏನು ಕೆಲಸ ಇರಲ್ಲ ನಮ್ಮ ಮನೇಲಿ, ಚಿಕ್ಕ ಮನೆ ಆಗಿರೋದ್ರಿಂದ. ಆದರೂ ಕೂಡ ಚಿಕ್ಕ ಮನೆ ಅಂದರೂ ಕೂಡ ಅಷ್ಟು ಧೂಳಿರುತ್ತೆ. ಎಷ್ಟು ಧೂಳಿತ್ತು ಸಜ್ಜೆ ಮೇಲೆ ಎಲ್ಲನೂ, ಫ್ಯಾನ್ ಮೇಲೆ, ಎಲ್ಲ ಎಲ್ಲ ಕಡೆ ಹಾಗೆ ಧೂಳು ಕುತ್ಕೊಂಡ್ಬಿಟ್ಟಿತ್ತು. ಒಂದು 4 ದಿನದಿಂದ ನಾನು ಸರಿಯಾಗಿ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಅಂದರೆ ಅಡುಗೆ ಕೂಡ ನಾನು ಮಾಡೋಕೆ ಹೋಗಿರಲಿಲ್ಲ. ಅಮ್ಮನೇ ಮಾಡಿ ಕೊಡ್ತಾಯಿದ್ರು ಕೆಳಗಡೆ ಮನೆಯಿಂದ. ಹಾಗಾಗಿ ಫುಲ್ ರೆಸ್ಟಲ್ಲೇ ಇದ್ದಿದ್ದರಿಂದ ಕಿಚನ್ನು ಕೂಡ ಫುಲ್ ಧೂಳು ಹಿಡ್ದೋಗಿತ್ತು. ಒಂಥರ ಜಿಡ್ ಆಗ್ಬಿಟ್ಟಿತ್ತು ಎಲ್ಲನೂ. ಹಾಗಾಗಿ ಇನ್ನು ಕ್ಲೀನ್ ಮಾಡದೆ ಹಾಗೆ ಹಬ್ಬ ಮಾಡೋಕೆ ನಿಜವಾಗ್ಲೂ ನಂಗೆ ಮನಸ್ಸಿರಲಿಲ್ಲ. ಸುಸ್ತಾಗ್ತಿತ್ತು. ಆದರೂ ಪರವಾಗಿಲ್ಲ, ಕ್ಲೀನ್ ಮಾಡ್ಕೊಂಬಿಡೋಣ. ಮನೆ ಕ್ಲೀನ್ ಮಾಡಿದೆ ಇನ್ನು ಹಬ್ಬ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡೋದಕ್ಕೆ ಅಂತೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಎಷ್ಟು ಸಾಧ್ಯನೋ ಅಷ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಧೂಳೆಲ್ಲ ಒರೆಸ್ಕೊಂಡಿದ್ದಾದ್ಮೇಲೆ ಕಿಟಕಿಗಳ್ನು ಅಂದರೆ ಸ್ಕ್ರೀನೆಲ್ಲ ಒಗೆಯೋಕ್ಕೆ ತೆಗೆದಾಕ್ಬಿಟ್ಟು ಕಿಟಕಿಯನ್ನು ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೆ. ಅದನ್ನು ಎಲ್ಲ ಒರೆಸಿ ಕ್ಲೀನ್ ಮಾಡಿ ಬೇರೆ ಸ್ಕ್ರೀನ್ ಬಟ್ಟೆ ಎಲ್ಲ ಹಾಕಿಬಿಟ್ಟು ಆಮೇಲೆ ಅವನ್ನು ಎಲ್ಲ ಒಗೆಯೋದಕ್ಕೆ ತೆಗೆದಾಕ್ದೆ. ಇನ್ನು ಕಿಚನ್ ಕ್ಲೀನ್ ಮಾಡೋದೇ ದೊಡ್ಡ ಕೆಲಸ ಇರೋದು ನನಗೆ. ಅದಂತೂ ಎಣ್ಣೆ ಎಲ್ಲ ಆರಿರೋದು ಜಿಡ್ ಆಗ್ಬಿಟ್ಟಿದೆ. ಇನ್ನು ಈ ಕಡೆ ಬೀರು ಮೇಲೆ ಬೇರೆ ಸಿಕ್ಕಾಪಟ್ಟೆ ತುಂಬಿಸ್ಬಿಟ್ಟಿದ್ದೆ. ನಮ್ಮ ಮನೆಯವರಂತೂ ನೋಡಿ ನೋಡಿ ಬೈತಾ ಇದ್ರು. ಅಷ್ಟು ತುಂಬಿಸಿ ಇಟ್ಟಿದ್ದೀಯಾ ಅದ್ರ ಮೇಲೆ, ಅದೇನಾದರೂ ವೆಯ್ಟ್ ಜಾಸ್ತಿಯಾಗಿ ಡೋರ್ ಏನಾದ್ರು ಕಿತ್ಕೊಂಬಂದು ಅಂಥದ್ದೆಲ್ಲ ಏನಾದ್ರು ಮಾಡಿದ್ದೆ ಅಂತಂದರೆ ಅಷ್ಟೇ ನಿನಗೆ ಅಂತ. ಹಾಗಾಗಿ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಅದ್ರ ಮೇಲೆ ಇದ್ದಿದ್ದನ್ನೆಲ್ಲ ತೆಗೆದು ಸಜ್ಜೆ ಮೇಲೆ ಹಾಕಿ ತುಂಬ ಇಟ್ಬಿಟ್ಟಿದ್ದೆ ಅದ್ರ ಮೇಲೆ. ಅದನ್ನ ನೋಡ್ತಾ ಇದ್ರೇ ನನಗೆ ಒಂಥರ ಅನ್ನಿಸ್ತಾ ಇತ್ತು. ಅದಕ್ಕೇನೆ ಎಲ್ಲ ತೆಗೆದು ಸಜ್ಜೆ ಮೇಲೆ ಎತ್ತಾಕ್ಬಿಟ್ಟು ಇದೆಲ್ಲನೂ ಬೀರು ಮೇಲೆ ಕೂಡ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆ. ಅಲ್ಲೂ ಎಲ್ಲ ಧೂಳೆಲ್ಲ ಒರೆಸ್ಕೊಂಡೆ. ಆಮೇಲೆ ಇನ್ನೇನು ಅದೇ ಕಿಚನ್ನ ಕ್ಲೀನ್ ಮಾಡೋ ಕೆಲಸ. ಅದು ಪಾತ್ರೆಗಳೆಲ್ಲ ಅಂದರೆ ಡೈಲಿ ಯೂಸ್ ಪಾತ್ರೆಗಳೆಲ್ಲ ಆವಾಗಿಂದ ಆವಾಗ ಯೂಸ್ ಮಾಡ್ಕೊಳ್ಳೋದೇನೆ. ಆದರೂ ಕೂಡನು ತೊಳಿಲೇಬೇಕಿತ್ತು ಎಲ್ಲನೂ. ತೊಳಿದೆ ಒಂಥರ ಸಮಾಧಾನ ಇಲ್ಲ. ಭಾನುವಾರ ಎಲ್ಲ ನಾನ್ ವೆಜ್ ಬೇರೆ ಮಾಡಿದ್ವಿ ಅಲ್ಲ, ಹಾಗಾಗಿ. ಅದು ಯುಗಾದಿ ಹಬ್ಬ ಅಲ್ವಾ, ಹೊಸ ವರ್ಷ ಅಲ್ವಾ. ಯುಗಾದಿಗೆ, ದೀಪಾವಳಿಗೆ, ವರಮಹಾಲಕ್ಷ್ಮಿಗೆ ಮನೆ ಕ್ಲೀನ್ ಮಾಡ್ಕೊಂಡೆ ಹೋದರೆ ಅದು ಸಮಾಧಾನನೇ ಅನಿಸಲ್ಲ. ಹಬ್ಬ ಮಾಡೋದಕ್ಕೆ ಖುಷಿನೂ ಅನಿಸಲ್ಲ. ಮನೆ ಕ್ಲೀನ್ ಆದರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಅದಕ್ಕೇನೆ ಇನ್ನು ನಮ್ಮಮ್ಮ ಬಂದು ಏನು ನಾಷ್ಟಕ್ಕೆ ಅಂತ ಕೇಳ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಕ್ಯಾಪ್ಸಿಕಮ್ ಇತ್ತು ಕೊಟ್ಟೆ. ಕ್ಯಾಪ್ಸಿಕಮ್ದು ರೈಸ್ ಏನೋ ಮಾಡ್ತೀನಿ ಅಂದ್ಬಿಟ್ಟು ಹೋದರು. ಅದು ಸಿಲಿಂಡ್ರು ಕೆಳಗಡೆ ಇರೋದು ಖಾಲಿ ಆಗೋ ಥರ ಇದೆ. ಅದು ಬೇಗ ಖಾಲಿ ಆಗಿಬಿಡ್ಲಿ ಅಂತ ಅಂದ್ಬಿಟ್ಟು ಅಲ್ಲೇ ಮಾಡಿಸ್ತಾ ಇರೋದು. ಯಾಕಂದರೆ ಇವಾಗ ಮೊದಲೇ ಗೊತ್ತಲ್ವಾ ಸಿಲಿಂಡ್ರು ಪ್ರಾಬ್ಲಮ್ಮು ಹೆಂಗಿದೆ ಅಂತ ಅಂದ್ಬಿಟ್ಟು. ಬುಕ್ ಮಾಡಿ ಆಗಲೇ ನಾನು ಒಂದು 20 ದಿನ ಆಯಿತು. ಬಿಲ್ ಕೂಡ ಬಂತು ಮೆಸೇಜು, ಆದರೆ ಸಿಲಿಂಡ್ರ್ ಬಂದಿಲ್ಲ ಇನ್ನೂ ಕೂಡನು. ಅದಕ್ಕೆ ಒಂದು ಕಡೆ ಮಾಡಿ ಒಂದು ಸಿಲಿಂಡ್ರನ್ನ ಖಾಲಿ ಮಾಡಿ ಇಟ್ಕೊಳ್ಳೋಣ. ಯಾವಾಗ ಸಿಲಿಂಡ್ರ್ ತಂದುಕೊಡ್ತಾರೆ ಗೊತ್ತಿಲ್ಲ. ಕೊಟ್ಟಾಗ ಹಾಕ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಎರಡೂ ಕಡೆನೂ ಮಾಡ್ಕೊಂಡಿದ್ರೆ ಯಾವುದು ಖಾಲಿ ಆಗಲ್ಲ. ಯಾವ್ದಾರ ಒಂದು ಖಾಲಿ ಮಾಡೋಣ ಅಂದ್ಬಿಟ್ಟು ಒಂದು ವಾರದಿಂದ ಅಲ್ಲೇ ಮಾಡ್ತಾ ಇರೋದು. ಅದು ಖಾಲಿ ಆಗಲಿ ಬೇಗ ಅಂತ. ಹಾಗಾಗಿ ಕೇಳ್ಕೊಂಡು ಹೋಗ್ತಾ ಇದ್ರು. ಅವರಿಗೂ ಕ್ಯಾಪ್ಸಿಕಮ್ ಕೊಟ್ಟು ಕಳಿಸ್ದೆ ಮಾಡೋದಕ್ಕೆ ಹೇಳಿಬಿಟ್ಟು. ಇನ್ನು ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ
ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ. ಫ್ರಿಡ್ಜ್ ಮೇಲಿಂದ ಎಲ್ಲನೂ ಕವರು ಅದರಲ್ಲಂತೂ ಸಿಕ್ಕಾಪಟ್ಟೆ ಯಾವಾಗಲೂ ಹಿಂಗೆ ತುಂಬಿಸಿ ತುಂಬಿಸಿ ಇಟ್ಬಿಡೋದು ಕ್ಲೀನ್ ಮಾಡೋ ಟೈಮಲ್ಲಿ. ಅದನ್ನೆಲ್ಲ ತೆಗಿಬೇಕು. ಎಲ್ಲನೂ ತೆಗೆದು ಕ್ಲೀನ್ ಮಾಡಿಕೊಂಡೆ. ಫ್ರಿಡ್ಜನ್ನೆಲ್ಲನೂ ಒರೆಸ್ಕೊಂಡು ದೇವ್ರ ಗುಡಿ ಮೇಲೆಲ್ಲ ಒರೆಸ್ಕೊಂಡಿದ್ದೀನಿ. ಇನ್ನು ದೇವ್ರ ಗುಡಿ ಕ್ಲೀನ್ ಮಾಡೋ ಕೆಲಸ ಇದೆ. ಅದೊಂದನ್ನ ಮಾತ್ರ ಬ್ಯಾಲೆನ್ಸ್ ಇಟ್ಟಿದ್ದೀನಿ. ಯಾಕೆಂದರೆ ನಾಳೆ ಬೆಳಗ್ಗೆಗೆ ಒಟ್ಟಿಗೆ ಸ್ನಾನ ಮುಗಿಸ್ಬಿಟ್ಟು ನೀಟಾಗಿ ದೇವ್ರ ಗುಡಿನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಐಟಮ್ಸ್ ಎಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಎಲ್ಲ ಕೆಲಸ ಇವತ್ತು ಮುಗಿಸ್ಕೊಂಡಿದ್ದೀನಿ. ಬೆಳಗ್ಗೆಗೆ ಬರೀ ದೇವ್ರ ಗುಡಿ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ ಕೆಲಸ ಇಟ್ಕೊಂಡಿರೋದು. ಇನ್ನು ಬೆಡ್‌ಶೀಟ್‌ನು ಎಲ್ಲನೂ ತೆಗೆದು ಒಗ್ಯಕ್ಕೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ತೆಗಿತಾ ಇದ್ದೀನಿ. ಇನ್ನು ರೆಸ್ಟಿಂಗ್ ಡೇ ಆದಮೇಲೆ ಮಾಮೂಲಿಯಾಗಿ ತೆಗಿಲೇಬೇಕಿತ್ತು. ಹಾಗಾಗಿ ತೆಗ್ದಿರಲಿಲ್ಲ ನಾನು. ಒಂದು ವಾರ ಮೇಲೆ ಆಗಿತ್ತು. ವಾರಕ್ಕೊಂದ್ಸಲಿ ತೆಗಿತಾ ಇದ್ದೆ. ಇನ್ನು ಹೆಂಗಿದ್ರು ಹಬ್ಬ ಸ್ಟಾರ್ಟ್ ಆಗುತ್ತೆ. ಮತ್ತು ಈಗ ನಂದು ಈ ಥರ ಇರೋದ್ರಿಂದ ಅದು ಮುಗಿದ್ಬಿಡ್ಲಿ ಒಂದೇ ಸರಿ ತೆಗಿಯೋಣ ಅಂತ ಅಂದ್ಬಿಟ್ಟು ತೆಗೆದೆ. ಹಾಗೆಯೇ ಇದ್ದೆ. ಅದಂತೂ ಫುಲ್ಲು ಗಲೀಜಾಗೋಗಿತ್ತು ಬೆಡ್‌ಶೀಟ್ ಎಲ್ಲನೂ. ಅದಕ್ಕೆ ಇವತ್ತೇ ಎಲ್ಲನೂ ತೆಗೆದು ಚೇಂಜ್ ಮಾಡಿಬಿಡ್ತಾ ಇದ್ದೀನಿ. ಇನ್ನು ಇವತ್ತೇ ಮಾಡಿಕೊಂಡ್ರೆ ನಾಳೆ ಬೆಳಗ್ಗೆಗೆ ಇವೆಲ್ಲ ಕೆಲಸಗಳು ಏನೂ ಇರಲ್ಲ ನನಗೆ. ಜಸ್ಟು ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ನಾನು ರೆಡಿ ಆಗಿಬಿಟ್ಟು ದೇವ್ರಿಗೆ ರೆಡಿ ಮಾಡಿ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಬೆಳಗ್ಗೆ ಅಂತ ಅಂದ್ಬಿಟ್ಟು. ಇಲ್ಲಾಂದರೆ ಇವೇ ಕೆಲಸಗಳಾಗೋಯ್ತು ಅಂದರೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ. ಇನ್ನು ಮತ್ತೆ ಅಡುಗೆಗಳೆಲ್ಲ ಮಾಡಬೇಕು. ಅದಕ್ಕೂ ಲೇಟ್ ಆಗಿಬಿಡುತ್ತೆ ಅಲ್ವಾ? ಹಾಗಾಗಿ ಇವತ್ತು ಆದಷ್ಟು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದು. ಇನ್ನು ಬೆಡ್‌ಶೀಟ್ ಎಲ್ಲ ಚೇಂಜು ಅಂದರೆ ತೆಗೆದು ಹಾಕ್ಬಿಟ್ಟು ಆಮೇಲೆ ಚೇಂಜ್ ಮಾಡೋಣ ಅಂತ ಅಷ್ಟರಲ್ಲಿ ನಮ್ಮಮ್ಮ ಮೇಲೆಯಿಂದ ಎಲ್ಲ ನೀರು ಹಾಕಿ ಇವತ್ತೇ ತೊಳೆದ್ಬಿಡೋಣ ಮತ್ತೆ ನಾಳೆ ಬೆಳಗ್ಗೆ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಟೈಮ್‌ಗಳಿರಲ್ಲ ಅಂತ. ಮೊದಲಂದ್ರೆ ನಾನು ನಮ್ಮಮ್ಮ ಇಬ್ಬರೇ ಅಲ್ವಾ? ಅವಾಗ ಹೆಂಗೋ ಮಾಡ್ಕೊತಾ ಇದ್ವಿ. ಈಗ ಮೇಲ್ಗಡೆ ನನ್ನ ತಂಗಿ ಇರೋದ್ರಿಂದ ಅವಳು ಕೂಡ ನೀರು ಹಾಕಿ ನಾವು ತೊಳೆದಾದ್ಮೇಲೆ ಅವಳು ನೀರು ಹಾಕಿದ್ರೆ ಅದು ಮತ್ತೆ ರಚ್ಚಾಗತ್ತೆ ಅಂದ್ಬಿಟ್ಟು ಮುಂಚೆಗೆನೇ ಹೇಳಿ ಆ ಕಡೆ ಮೇಲಿಂದ ಎಲ್ಲ ನೀರು ಹಾಕಿಸ್ಬಿಟ್ರೆ ಅವಳ ಮೇಲಿಂದ ತೊಳೆದು ಬಿಡ್ತಾಳೆ. ಇನ್ನು ನಾನು ಈ ಕಡೆಯಿಂದ ತೊಳೆದು ಕೆಳಗಡೆ ಬಿಟ್ಟರೆ ನಮ್ಮಮ್ಮ ತೊಳ್ಕೊತಾರೆ ಅಲ್ಲಿ. ಹಾಗಾಗಿ ಅದನ್ನು ಕೂಡ ಮಾಡಿಬಿಟ್ವಿ ಇವತ್ತೇನೆ. ಸಿಕ್ಕಾಪಟ್ಟೆ ಧೂಳಿರುತ್ತೆ. ಈಗಂತೂ ಮೇಲೆ ಕೆಳಗೆ ಓಡಾಡ್ತಾನೆ ಇರ್ತಾರೆ ಎಲ್ಲ ಹುಡುಗರಂತೂನು. ಅದಕ್ಕೆ ಸಿಕ್ಕಾಪಟ್ಟೆ ಧೂಳು ಚಪ್ಪಲಿ ಎಲ್ಲ ಹಾಕ್ಕೊಂಡು ಬರ್ತಾ ಇರ್ತಾರೆ ಗಲೀಜು ಎಲ್ಲನೂ. ಹಾಗಾಗಿ ತೊಳಿಲೇಬೇಕು. ಇನ್ನು ನಾಳೆ ಬೆಳಗ್ಗೆ ಅದನ್ನು ಮಾಡಬೇಕು ಅಂದ್ರೇ ಅರ್ಧ ಮುಕ್ಕಾಲು ಗಂಟೆ ಟೈಮ್ ಅದೇ ಆಗೋಗ್ಬಿಡುತ್ತೆ ಹೇಳ್ದಂಗೆ. ಅದಕ್ಕೇನೆ ಬೆಳಗ್ಗೆಗಾದರೆ ಮಾಪಲ್ಲಿ ಒರೆಸ್ಕೊಂಬಿಡೋದು, ರಂಗೋಲಿ ಬಿಡಿಸ್ಕೊಳ್ಳೋದು. ಅದಕ್ಕೆ ಇವತ್ತೇ ಎಲ್ಲನೂ ಮೇಲಿಂದ ನೀರು ಹಾಕಿ ತೊಳೆದು ನೀಟಾಗಿ ಮತ್ತು ಬಾಗಿಲನ್ನು ಎಲ್ಲ ಒರೆಸ್ಕೊಂಬಿಟ್ಟೆ. ಬಾಗಿಲಲ್ಲೂ ಎಲ್ಲ ಧೂಳಿತ್ತು ಅಲ್ಲ, ಹಾಗಾಗಿ ಬಾಗಿಲನ್ನು ನೀಟಾಗಿ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಇನ್ನು ಅದಾದಮೇಲೆ ಬೆಡ್‌ಶೀಟು ಕೂಡ ಚೇಂಜ್ ಮಾಡಿದೆ. ಬೇರೆ ಬೆಡ್‌ಶೀಟ್‌ನ ಹಾಕಿ ಅದನ್ನು ತೆಗೆದು ಒಗ್ಯಕ್ಕೆ ಹಾಕಿದ್ದೀನಿ. ಇನ್ನಿವತ್ತು ಬೇರೆ ಬಟ್ಟೆಗಳೇನು ಒಗಿತಾ ಇಲ್ಲ. ಅದೆಲ್ಲ ಹಬ್ಬ ಮುಗಿದ್ಮೇಲೆ ಒಗೆಯೋದಕ್ಕೆ ಹಾಕೋಣ ಅಂದ್ಬಿಟ್ಟು ರಗ್ಗಷ್ಟೇ ಮಾತ್ರ ಒಗೆದಾಕಿದ್ದು. ಅದು ಬೇಕಲ್ಲ ರಗ್ಗು, ಹಾಗಾಗಿ ಅದೊಂದನ್ನ ಒಗೆದಾಕಿದ್ದು. ಇನ್ನು ಮಿಕ್ಕಿದ್ದನ್ನೆಲ್ಲ ತೆಗೆದು ಬಚ್ಚಲಿಗೆ ಇಟ್ಟಿದ್ದೀನಿ. ಆಮೇಲೆ ಇನ್ನು ಹಬ್ಬ ಎಲ್ಲ ಮುಗಿದ್ಮೇಲೆ ಒಗೆದಾಕ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಇನ್ನು ಬೆಡ್‌ಶೀಟ್‌ನು ಕೂಡ ಎಲ್ಲನೂ ಚೇಂಜ್ ಮಾಡಿದೆ. ಬೆಡ್‌ಶೀಟ್ ಚೇಂಜ್ ಮಾಡಿ ದಿಮ್ ಕವರ್ಗಳೆಲ್ಲ ಚೇಂಜ್ ಮಾಡಿ ಇದಿಷ್ಟು ಅಷ್ಟೊತ್ತಿಗೆ ಸಾಕಾಗೋಯಿತು. ಇನ್ನು ನಮ್ಮಮ್ಮ ತಿಂಡಿ ಕೂಡ ಮಾಡಿದ್ರು. ಹಾಗಾಗಿ ತಿಂಡಿನೂ ಕೂಡ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಸುಸ್ತಿತ್ತು, ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೂ ಹೆಂಗೋ ಹಂಗೆ ನಿಧಾನಕ್ಕಾದರೂ ಸರಿ ಮಾಡಿಬಿಡೋಣ ಅಂದ್ಬಿಟ್ಟು. ಇಲ್ಲಾಂದರೆ ಮನಸ್ಸು ಒಪ್ಪಲ್ಲ ಹಾಗೆ ಇಟ್ಕೊಂಡು ನಿಜ ಆಗಲ್ಲ ಪೂಜೆ ಮಾಡೋದಕ್ಕೆ. ಅದಕ್ಕೇನೆ ಒಂಚೂರಾದರೂ ಕ್ಲೀನ್ ಮಾಡಿಕೊಂಡ್ರೆ ಸಮಾಧಾನ ಆಗುತ್ತೆ. ಸಿಕ್ಕಾಪಟ್ಟೆ ಧೂಳಿತ್ತು ಗೊತ್ತಾ? ನನಗಂತೂ ಅದೊಂಥರ ಡಸ್ಟ್ ಅಲರ್ಜಿನೇ ಸ್ಟಾರ್ಟ್ ಆಗೋಯಿತು. ಅಷ್ಟು ಧೂಳಿತ್ತು. ಇಷ್ಟು ಧೂಳು ಎಲ್ಲಿತ್ತಪ್ಪ ಅಂತ ಅಂದ್ಕೊಂಡೆ. ಯಾಕಂದರೆ ನೆಟ್ಟಗೆ ನಾನು ಈ ನಡುವೆ ಕ್ಲೀನೇ ಮಾಡಿರಲಿಲ್ಲ ಮನೇನ. ಅದಕ್ಕೇನೆ ಅಷ್ಟು ಧೂಳು ಇದ್ದಿದ್ದು. ಇನ್ನು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಒಂದು ಸ್ವಲ್ಪ ಸಮಾಧಾನ ಆಯಿತು. ಆಮೇಲೆ ಇಷ್ಟೆಲ್ಲ ಮುಗಿಸೋಷ್ಟೊತ್ತಿಗೆ ಸುಸ್ತಾಯಿತು. ತಿಂದುಬಿಟ್ಟು ಆಮೇಲೆ ಕಿಚನ್ ಕಡೆ ಬಂದಿದ್ದು. ಕಿಚನ್ ನೋಡ್ತಾ ಇದ್ರೇ ತಲೆ ತಿರುಗ್ತಾ ಇತ್ತು ನನಗೆ. 3-4 ದಿನದಿಂದ ಆ ಕಡೆನೇ ಹೋಗಿರಲಿಲ್ಲ ನಾನು. ಸ್ಟವ್ ಎಲ್ಲನೂ ಎಲ್ಲ ಜಿಡ್ ಹಂಗಂಗೆ ಇತ್ತು. ಹಿಂಗೇ ಇಟ್ಕೊಂಡಿದ್ನ ನಾನು ಅಂತ ನೋಡ್ತಾ ಇದ್ದೆ. ಹೆಂಗಿದೆ ನೋಡಿ. ಇದಿಷ್ಟನ್ನು ಎಲ್ಲನೂ ತೆಗೆದು ಎಲ್ಲನೂ ತೊಳೆದಿದ್ದೀನಿ. ಇನ್ನು ಅರ್ಧಂಬರ್ಧ ಕೆಲಸ ಯಾಕೆ ಮಾಡೋದು ಅಂದ್ಬಿಟ್ಟು ಪೂರ್ತಿಯಾಗಿ ತೆಗೆದು ಎಲ್ಲನೂ ಪಾತ್ರೆಗಳನ್ನೆಲ್ಲ ತೊಳೆದು ಆಮೇಲೆ ಏನು ಎಣ್ಣೆದು ಇದು ಜಿಡ್ಡೆಲ್ಲ ಹಾರಿರೋದು ಗೋಡೆ ಮೇಲೆಲ್ಲನೂ ಅಂದರೆ ಟೈಲ್ಸ್ ಮೇಲೆ ಹಂಗಂಗೆ ಕರೆ ಇತ್ತು. ಸ್ಟೀಲ್ ನಾರು ತಗೊಂಡು ಚೆನ್ನಾಗಿ ಉಜ್ಜಿದ್ದೀನಿ. ನೀಟಾಗಿ ತೊಳೆದಿದ್ದೀನಿ ಎಲ್ಲನೂ. ಸ್ಟವ್ನು ಎಲ್ಲನೂ ಉಜ್ಜಿ ಕ್ಲೀನ್ ಮಾಡಿಕೊಂಡೆ. ಸ್ಟ್ಯಾಂಡು ಗಿಂಡು ಎಲ್ಲನೂ ಟೋಟಲಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಪಾತ್ರೆ ಸಾಮಾನುಗಳ್ನು ಜೋಡಿಸ್ಕೊಂಡೆ. ಇರೋದು ಇಷ್ಟೇನೆ ಚಿಕ್ಕದೇನೆ. ಆದರೆ ಎಷ್ಟು ಕೆಲಸ ಇರುತ್ತೆ ಗೊತ್ತಾ? ಸಾಕಾಗೋಗ್ಬಿಡುತ್ತೆ ಮಾಡೋದಕ್ಕೆ. ಇನ್ನೇನು ಮಾಡೋದು, ಮಾಡಲೇಬೇಕಿತ್ತು. ಮಾಡಿದೆ ಎಲ್ಲನೂ. ಮತ್ತೆ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದೆ. ಅಲ್ಲಿದ್ದಿದ್ದ ಬೊಂಬೆಗಳನ್ನೆಲ್ಲ ತೆಗೆದ್ಬಿಟ್ಟು ಈ ಕಡೆ ಇಟ್ಟಿದ್ದೀನಿ ಬೇರೆ ಕಡೆಗೆ. ಅಲ್ಲಿ ಯಾಕೋ ಬೇಡ ಅಂತ ಅನ್ನಿಸ್ತು. ಹಾಗೇನೆ ನನಗೆ ಆವಾಗವಾಗ ಹಾಗೆ ಚೇಂಜ್ ಮಾಡಬೇಕು ಅನ್ನಿಸ್ತಾ ಇರುತ್ತೆ, ಮಾಡ್ತಾ ಇರ್ತೀನಿ.
ಇನ್ನೆಲ್ಲನೂ ತೆಗೆದು ಕ್ಲೀನ್ ಮಾಡಿ ಆದಮೇಲೆ ತೊಳೆದು ಫುಲ್ ಕಿಚನ್ ಕ್ಲೀನ್ ಮಾಡಾದ್ಮೇಲೆ ಈ ಥರ ಇತ್ತು. ಇನ್ನಿದು ಇವತ್ತಿನ ವ್ಲಾಗು. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಹೊಸ ಹರ್ಷ ತಗೊಂಬರಲಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.